ಫ್ರೀ ಸೈಟ್ ಸ್ಕೀಮ್ ನಿವೇಶನ ಇಲ್ಲದವರಿಗೆ ರಾಜ್ಯ ಸರ್ಕಾರದಿಂದ ಸೈಟ್ ಪಡೆಯಲು ಅರ್ಜಿ ಆಹ್ವಾನ. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ನಿಮಗೆ ನಿವೇಶನ ಬೇಕಾ? ಹೀಗೆ ಸರ್ಕಾರದ ಸೈಟ್ ಪಡೆಯುವ ಪ್ರಕ್ರಿಯೆ ಮತ್ತು ಅನುಕೂಲಗಳು. ರಾಜ್ಯದಲ್ಲಿ ನಿವೇಶನ ರಹಿತ ವ್ಯಕ್ತಿಗಳಿಗೆ ಸರ್ಕಾರದಿಂದ ಸೈಟ್ ಮಂಜೂರು ಮಾಡುವ ಅವಕಾಶವನ್ನು ಸರ್ಕಾರ ಕಾನೂನಿನಡಿ ಒದಗಿಸಿದೆ. ಈ ಯೋಜನೆಯಡಿ ಆರ್ಥಿಕವಾಗಿ ಹಿಂದುಳಿದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸರ್ಕಾರದ ಭೂಮಿಯಲ್ಲಿ ನಿವೇಶನ ಪಡೆಯಲು ಅರ್ಜಿ ಸಲ್ಲಿಸಬಹುದು. ಈ ಮಂಜೂರು ಪ್ರಕ್ರಿಯೆಗೆ ಸಂಬಂಧಿಸಿದ ನಿಯಮಾವಳಿ, ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಮತ್ತು ಪ್ರಾಮಾಣಿಕತೆಗೆ ಅಗತ್ಯವಿರುವ ದಾಖಲಾತಿಗಳ ಬಗ್ಗೆ ಈ ವರದಿ ವಿವರಿಸಲಾಗಿದೆ. ನಿವೇಶನ ಹಂಚಿಕೆಯ ಮೂಲ ನಿಯಮಗಳು ಮತ್ತು ಅರ್ಜಿಯ ಪ್ರಕ್ರಿಯೆ. ಅಹಿತಕರ ವಾಸಸ್ಥಳಕ್ಕೆ ಪರಿಹಾರ, ರಿಲೀಫ್ ಫಾರ್ ಅನ್ಪ್ಲೆಸೆಂಟ್ ಹ್ಯಾಬಿಟೇಷನ್ಸ್. 14 ಏಪ್ರಿಲ್ 1998 ಸರ್ಕಾರಿ ಭೂಮಿಯನ್ನು ಅತಿಕ್ರಮಿಸಿ ವಾಸ ಮಾಡುತ್ತಿರುವ ಮನೆಗಳಿಗೆ ಮಾತ್ರ ಈ ಯೋಜನೆಯ ಅನುಮತಿ ನೀಡಲಾಗಿದೆ. ಈ ಭೂಮಿಯನ್ನು ಕಾನೂನುಬದ್ಧವಾಗಿ ಸೈಟ್ ಮಾಡಲು 94C ಕಲಂ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಅಳತೆ ಮಿತಿಗಳು: ನಗರ ಪ್ರದೇಶದಲ್ಲಿ 20x30 ಅಡಿ, ಗ್ರಾಮೀಣ ಪ್ರದೇಶದಲ್ಲಿ 30x40 ಅಡಿ. ತಹಶೀಲ್ದಾರ್ ಇವುಗಳ ಮಿತಿಯೊಳಗೆ ನಿವೇಶನಗಳಿಗೆ ಮಾತ್ರ ಹಕ್ಕುಪತ್ರ ನೀಡುವ ಅಧಿಕಾರ ಹೊಂದಿರುತ್ತಾರೆ. ಅರ್ಜಿ ಸಲ್ಲಿಕೆ ಪ್ರಾಧಿಕಾರ: ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಲು ತಹಶೀಲ್ದಾರ್, ಉಪವಿಭಾಗಾಧಿಕಾರಿ ಅಥವಾ ಜಿಲ್ಲಾಧಿಕಾರಿಗಳನ್ನು ಸಂಪರ್ಕಿಸಬೇಕು. ಸಲ್ಲಿಸಿದ ಅರ್ಜಿಯನ್ನು ಪರಿಶೀಲನೆ ಮಾಡಿ ಅರ್ಹರಿಗೆ ನಿವೇಶನವನ್ನು ಮಂಜೂರು ಮಾಡಲಾಗುತ್ತದೆ. ಮಂಜೂರು ಸೈಟ್ಗಳಿಗೆ ವಿಧಿಸಲಾದ ಆರ್ಥಿಕ ನಿಯಮಗಳು: ನಿವೇಶನ ಮೌಲ್ಯದ ಪಾವತಿ: ಮಂಜೂರಾದ ನಿವೇಶನದ ಮೌಲ್ಯವನ್ನು ನಿಗದಿತ ದರದಲ್ಲಿ 50% ವಿನಾಯಿತಿಯನ್ನು ಪ್ರಸ್ತಾಪಿತ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ನೀಡಲಾಗುತ್ತದೆ. ವಿನಾಯಿತಿ ಮತ್ತು ವಿಶಿಷ್ಟ ಸೌಲಭ್ಯಗಳು: ಆರ್ಥಿಕ ಹಿಂದುಳಿದ ವರ್ಗದವರಿಗೆ ನಗರ ಪ್ರದೇಶದಲ್ಲಿ 20x30 ಅಳತೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 30x40 ಅಳತೆಯ ನಿವೇಶನಗಳಿಗೆ ಯಾವುದೇ ಮೌಲ್ಯ ಪಾವತಿಸಬೇಕಿಲ್ಲ. ನಗರ ಪ್ರದೇಶದ ಸೈಟ್ಗಳು ಚಿಕ್ಕ ಅಳತೆಯುಳ್ಳ ಕಾರಣದಿಂದ ಯೋಜಿತ ಗುಂಪುಗಳಿಗೆ ಈ ವಿನಾಯಿತಿಯು ಆರ್ಥಿಕವಾಗಿ ಉಪಯೋಗವಾಗುತ್ತದೆ. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಹಂತಗಳು. ದಾಖಲೆಗಳು: ಆಧಾರ್ ಕಾರ್ಡ್ ಅಥವಾ ಗುರುತಿನ ಚೀಟಿ, ಆರ್ಥಿಕ ಸ್ಥಿತಿಯನ್ನು ದೃಢೀಕರಿಸುವ ದಾಖಲೆಗಳು ಅಂದರೆ ಅಂತ್ಯೋದಯ ಅಥವಾ BPL ಕಾರ್ಡ್, ವಾಸಸ್ಥಳದ ದಾಖಲೆಗಳು, 14/4/1998 ಅತಿಕ್ರಮಣ ತಾಕತ್ತಿನ ಪಟ್ಟಿ. ಅರ್ಜಿ ಸಲ್ಲಿಕೆ: ಅರ್ಜಿಯನ್ನು ಸ್ಥಳೀಯ ತಹಶೀಲ್ದಾರ್ ಕಚೇರಿ, ಉಪವಿಭಾಗೀಯ ಕಚೇರಿ ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಲ್ಲಿಸಬಹುದು. ಪರಿಶೀಲನೆ: ಸಲ್ಲಿಸಿದ ಅರ್ಜಿ ಮತ್ತು ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿ ಅರ್ಹತೆಯನ್ನು ದೃಢಿಸಿದ ನಂತರ ನಿವೇಶನ ಹಂಚಿಕೆ ಮಾಡಲಾಗುತ್ತದೆ. ನಿಯಮಗಳು ಮತ್ತು ಶ್ರೇಣಿಗಳ ಅನುಸಂಧಾನ. ಪ್ರಮುಖವಾಗಿ ರಾಜ್ಯ ಸರ್ಕಾರವು 94C ಕಲಂನ ಕಾನೂನುಬದ್ಧ ಪ್ರಕ್ರಿಯೆಯನ್ನು ಅನುಸರಿಸುವ ಮೂಲಕ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಜನರಿಗೆ ಸೈಟ್ ಒದಗಿಸುವ ಕೆಲಸ ಮಾಡುತ್ತಿದೆ. ಈ ಕ್ರಮವು ಕಾನೂನುಬದ್ಧ ಗುಂಡಿಯಿಲ್ಲದ ಭವಿಷ್ಯವನ್ನು ಖಚಿತಪಡಿಸುತ್ತದೆ. ಸರ್ಕಾರದ ಈ ಯೋಜನೆ ನಿವೇಶನ ರಹಿತರಿಗೆ ಮನೆ ನಿರ್ಮಾಣದ ಕನಸು ನನಸು ಮಾಡುವಂತೆ ಮಾಡಿದ್ದು, ಆರ್ಥಿಕವಾಗಿ ಹಿಂದುಳಿದ ಜನಸಮುದಾಯಗಳಿಗೆ ಪ್ರಮುಖ ನೆರವನ್ನು ನೀಡುತ್ತದೆ. ನೀವು ಈ ಯೋಜನೆಯ ಅರ್ಹರಾಗಿದ್ದರೆ ಸರಿಯಾಗಿ ಅರ್ಜಿ ಸಲ್ಲಿಸಿ ನಿಮ್ಮ ಸೈಟ್ಗಾಗಿ ಅವಕಾಶವನ್ನು ಬಳಸಿಕೊಳ್ಳಿ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.